ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜ್ಯ ಕಾರಾಗೃಹ ಇಲಾಖೆಯಲ್ಲಿ ಖಾಲಿಯಿರುವ ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಒಟ್ಟು ಹುದ್ದೆಗಳ ಸಂಖ್ಯೆ 662. ಇದರಲ್ಲಿ ಜೈಲರ್ ಹುದ್ದೆಗಳು 12 ಮತ್ತು ವಾರ್ಡರ್ ಹುದ್ದೆಗಳು 650 ಖಾಲಿವೆ ಅಂತ ಒಂದು ಅಧಿಸೂಚನೆ ತಿಳಿಸಲಾಗಿದೆ ಸ್ನೇಹಿತರೆ. ಇದೊಂದು ಬೃಹತ್ ನೇಮಕಾತಿ ಅಧಿಸೂಚನೆ ಅಂತ ಕರೀಬಹುದು. ಯಾಕಂದ್ರೆ 662 ಹುದ್ದೆಗಳನ್ನ ಇಲ್ಲಿ ಆಹ್ವಾನಿಸಿರುವಂತದ್ದು. ವಿದ್ಯಾರ್ಥಿಯನ್ನು ನೋಡೋದಾದ್ರೆ ಜೈಲರ್ ಹುದ್ದೆಗೆ ಯಾವುದೇ ಪದವಿಯನ್ನು ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಜೈಲರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ವಾರ್ಡರ್ ಹುದ್ದೆಗಳಿಗೆ SLC ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ವಾರ್ಡರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇನ್ನು ವಯೋಮಿತಿಯನ್ನ ಗಮನಿಸೋದಾದ್ರೆ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 20 ವರ್ಷ ವಯಸ್ಸನ್ನು ಪೂರೈಸಿರತಕ್ಕದ್ದು. ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 26 ವರ್ಷ, OBC ಅಭ್ಯರ್ಥಿಗಳಿಗೆ 28 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ ಫಸ್ಟ್ ಅಭ್ಯರ್ಥಿಗಳಿಗೆ 28 ವರ್ಷ ವಯೋಮಿತಿಯನ್ನ ನಿಗದಿಪಡಿಸಲಾಗಿರುವಂತದ್ದು. ಅರ್ಜಿ ಶುಲ್ಕವನ್ನ ಗಮನಿಸೋದಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ ಫಸ್ಟ್ ಅಭ್ಯರ್ಥಿಗಳಿಗೆ ₹100 ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಸಾಮಾನ್ಯ ಹಾಗೂ ಇತರೆ ಅಭ್ಯರ್ಥಿಗಳಿಗೆ ₹250 ಅರ್ಜಿ ಶುಲ್ಕವನ್ನ ನಿಗದಿಪಡಿಸಲಾಗಿದೆ. ಇನ್ನು ಪ್ರಮುಖ ದಿನಾಂಕಗಳನ್ನು ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9/3/2019. ಸ್ನೇಹಿತರೆ, ಇದು ತಾವು ನಿನ್ನೆಯಿಂದ ಅಂದ್ರೆ 21ನೇ ತಾರೀಕಿನಿಂದ ಅರ್ಜಿಯನ್ನ ಸಲ್ಲಿಸಬಹುದಾಗಿತ್ತು. ಆದ್ರೆ ನಿನ್ನೆ ಅದು ವೆಬ್ಸೈಟ್ ಅಲ್ಲಿ ಇನ್ನೂ ಅಪ್ಲೋಡ್ ಆಗಿದ್ದಿಲ್ಲ. ಸೊ ಇವತ್ತು ಬೆಳಿಗ್ಗೆ ನಾನು ಈಗ ಚೆಕ್ ಮಾಡಿದಾಗ ಅಲ್ಲಿ ವೆಬ್ಸೈಟ್ ಅಲ್ಲಿ ತಮಗೆ ಈ ಒಂದು ಸೂಚನೆಯ ಲಿಂಕ್ ಸಿಗುತ್ತೆ. ತಾವು ಇವತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 9/3/2019. ಇನ್ನು ಆಯ್ಕೆ ವಿಧಾನವನ್ನು ನೋಡೋದಾದ್ರೆ ದೈಹಿಕ ದಾಢ್ಯತೆ, ದೈಹಿಕ ಸಾಮರ್ಥ್ಯ ಮತ್ತು ಲಿಖಿತ ಪರೀಕ್ಷೆಗಳ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಸ್ನೇಹಿತರೆ ಈ ವಾರ್ಡರ್ ಹುದ್ದೆಗಳಿಗೆ. ಆದರೆ ಜೈಲರ್ ಹುದ್ದೆಗಳಿಗೆ ದೇಹದಾಢ್ಯತೆ, ದೈಹಿಕ ಸಾಮರ್ಥ್ಯ ಮತ್ತು ಲಿಖಿತ ಪರೀಕ್ಷೆಗಳ ಜೊತೆಗೆ ಸಂದರ್ಶನವನ್ನು ಕೂಡ ನಡೆಸಲಾಗುತ್ತೆ. ಜೈಲರ್ ಹುದ್ದೆಗಳಿಗೆ ಗಮನವಿರಲಿ ಸ್ನೇಹಿತರೆ, ವಾರ್ಡರ್ ಹುದ್ದೆಗಳಿಗೆ ಸಂದರ್ಶನ ಇಲ್ಲ, ಜೈಲರ್ ಹುದ್ದೆಗಳಿಗೆ ಸಂದರ್ಶನ ಇರುವಂತದ್ದು. ಇನ್ನು ಈ ದೇಹದಾಢ್ಯತೆ ಪರೀಕ್ಷೆಯಲ್ಲಿ ಇರತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಇಲ್ಲಿ 5 ದೇಹದಾಢ್ಯತೆ ಪರೀಕ್ಷೆ ಇದೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗಳಿವೆ. 5ರಲ್ಲಿ 3ರಲ್ಲಿ ತಾವು ಪಾಸ್ ಆಗಬೇಕು, ಉತ್ತೀರ್ಣರಾಗಿರಬೇಕು. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅನ್ನು ಮಾಡ್ತಾರೆ ಅಂದ್ರೆ 100 ಮೀಟರ್ ಓಟವನ್ನ 15 ಸೆಕೆಂಡ್ ಅಲ್ಲಿ ಮುಗಿಸಬೇಕು. ಹೈ ಜಂಪ್ ಅನ್ನ 1.2 ಮೀಟರ್ ನಷ್ಟು ತಾವು ಹೈ ಜಂಪ್ ಅನ್ನ ಮಾಡಬೇಕು. ಲಾಂಗ್ ಜಂಪ್ ಅನ್ನ 3.80 ಮೀಟರ್ ನಷ್ಟು ತಾವು ಲಾಂಗ್ ಜಂಪ್ ಅನ್ನ ಮಾಡಬೇಕು. ಶಾರ್ಟ್ ಪುಟ್ 7.26 kg ಏನು ಗುಂಡಿರುತ್ತೆ ಅದನ್ನ 5.6 ಮೀಟರ್ ನಷ್ಟು ತಾವು ದೂರ ಅದನ್ನ ಎಸಿಬೇಕಾಗುತ್ತೆ. ಇನ್ನು 800 ಮೀಟರ್ ರನ್ ಅನ್ನ 2 ನಿಮಿಷ 50 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಈ 5 ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ಯಾವುದಾದರೂ 3ರಲ್ಲಿ ತಾವು ಉತ್ತೀರ್ಣರಾಗಬೇಕು. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 100 ಮೀಟರ್ ಓಟವನ್ನ 18.5 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಹೈ ಜಂಪ್ ಅನ್ನ 0.9 ಮೀಟರ್ ನಷ್ಟು ತಾವು ಹೈ ಜಂಪ್ ಅನ್ನ ಮಾಡಬೇಕು. ಲಾಂಗ್ ಜಂಪ್ ಅಂದ್ರೆ 2.50 ಮೀಟರ್ ಲಾಂಗ್ ಜಂಪ್ ಮಾಡಬೇಕು. ಇನ್ನು ಶಾರ್ಟ್ ಪುಟ್ ಅನ್ನು ನೋಡೋದಾದ್ರೆ ಅಂದ್ರೆ ಏನು ಗುಂಡು ಎಸೆತಾ ಇದೆ 3.63 kg ಇರ್ತಕ್ಕಂಥ ಒಂದು ಗುಂಡನ್ನ 3.75 ಮೀಟರ್ ನಷ್ಟು ತಾವು ದೂರ ಎಸೆಯಬೇಕಾಗುತ್ತೆ. ಇನ್ನು 200 ಮೀಟರ್ ಅನ್ನ 40 ಸೆಕೆಂಡ್ ನಲ್ಲಿ ತಾವು ಪೂರೈಸಬೇಕಾಗುತ್ತೆ. ಈ 5ರಲ್ಲಿ ಯಾವುದಾದರೂ 3ಕ್ಕೆ ತಾವು ಉತ್ತೀರ್ಣರಾಗಬೇಕಾಗುತ್ತೆ. ಇನ್ನು ಆ ಹೈಟ್ ಮತ್ತು ವೇಟ್ ಚೆಸ್ಟ್ ಅನ್ನು ನೋಡೋದಾದ್ರೆ ಈ ಪುರುಷ ಅಭ್ಯರ್ಥಿಗಳಿಗೆ 168 ಸೆಂಟಿಮೀಟರ್ ಎತ್ತರ ಇರತಕ್ಕಂಥ ಪುರುಷ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. 168 ಸೆಂಟಿಮೀಟರ್ಗಿಂತ ಕಡಿಮೆ ಇರತಕ್ಕಂಥ ಪುರುಷ ಅಭ್ಯರ್ಥಿಗಳಿಗೆ ಈ ಒಂದು ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ 168 ಸೆಂಟಿಮೀಟರ್ ಕಡ್ಡಾಯ ಎತ್ತರ ಅಂತ ಹೇಳ್ಬಹುದು. ಇನ್ನು ಚೆಸ್ಟ್ ನೋಡೋದಾದ್ರೆ 86 ಸೆಂಟಿಮೀಟರ್ ಇನ್ಕ್ಲೂಡಿಂಗ್ 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಅಂತ ಇದೆ ಸ್ನೇಹಿತರೆ. ಇದು ಏನು ಮೆನ್ಸ್ ಇದ್ದಾರೆ ಅವರಿಗೆ. ಇನ್ನು ಎಕ್ಸ್ ಸರ್ವಿಸ್ ಮೆನ್ಗೆ 168 ಸೆಂಟಿಮೀಟರ್ ಇರಬೇಕು. ಜಸ್ಟ್ 86 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಇರಬೇಕಂತ ಹೇಳಿದ್ದಾರೆ ಇದು ಎಕ್ಸ್ ಸರ್ವಿಸ್ ಮೆನ್ಗೆ. ಇನ್ನು ಡೈರೆಕ್ಟ್ ಕ್ಯಾಂಡಿಡೇಟ್ ಫೀಮೇಲ್ ಹೆಣ್ಮಕ್ಳಿಗೆ ಇರ್ತಕ್ಕಂಥದ್ದನ್ನು ನೋಡೋದಾದ್ರೆ 157 ಸೆಂಟಿಮೀಟರ್ 157 ಸೆಂಟಿಮೀಟರ್ ಎತ್ತರ ಇರಬೇಕು, 46 kg ವೇಟ್ ಇರಬೇಕು. ಇಂತಹ ಮಹಿಳೆಯರು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇದಕ್ಕಿಂತ ಕಡಿಮೆ ಏನು ದೇಹದಾಢ್ಯತೆ ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಇವೆರಡೂ ಪರೀಕ್ಷೆಗಳನ್ನು ಪಾಸ್ ಆದ ನಂತರ ತಮಗೆ ಲಿಖಿತ ಪರೀಕ್ಷೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ. ಇನ್ನು ಅರ್ಜಿ ಸಲ್ಲಿಸುವ ವಿಳಾಸವನ್ನು ನೋಡೋದಾದ್ರೆ www.ksp.gov.in ಅಂತಕ್ಕಂಥದ್ದು, ಅದೇ ರೀತಿ www.karnataka-prisons.in ಅಂತ 2 ವೆಬ್ಸೈಟ್ಗಳನ್ನು ಅವರು ನೀಡಿದ್ದಾರೆ ಸ್ನೇಹಿತರೆ. ಆದರೆ ಏನು ಇದು ಕರ್ನಾಟಕ ಸ್ಟೇಟ್ ಪೊಲೀಸ್ ವೆಬ್ಸೈಟ್ ಇದೆ ಅದರಲ್ಲಿ ಇನ್ನೂ ಕೂಡ ಈ ಒಂದು ಅಧಿಸೂಚನೆ ಅಲ್ಲಿ ಅಪ್ಲೋಡ್ ಆಗಿಲ್ಲ ಮತ್ತು ಏನು ಅಪ್ಲಿಕೇಶನ್ ಲಿಂಕ್ ಅಲ್ಲಿ ನಿಮಗೆ ದೊರೆಯುವುದಿಲ್ಲ. ಆದರೆ www.karnataka-prisons.in ಅಂತ ಏನಿದೆ ಕೆಳಗಿಂದು ಇದರಲ್ಲಿ ತಾವು ಅಧಿಸೂಚನೆಯನ್ನು ಗಮನಿಸಬಹುದು ಮತ್ತು ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸುವಂತ ಲಿಂಕ್ ತಮಗೆ ದೊರೆಯುತ್ತದೆ. ಈ ಕರ್ನಾಟಕ prisons.in ಅಂತಕ್ಕಂಥ ಒಂದು ವೆಬ್ಸೈಟ್ಗೆ ಹೋದರೆ ನೇಮಕಾತಿ 2019 ಅನ್ನುವಂಥ ಒಂದು ಟ್ಯಾಬ್ ಆ ವೆಬ್ಸೈಟ್ ಅಲ್ಲಿ ನಿಮಗೆ ಒಂದು ಫ್ಲಾಶ್ ಕಾರ್ಡ್ ಅಲ್ಲಿ ಸಿಗುತ್ತೆ. ಸೊ ಅದರ ಮೇಲೆ ತಾವು ಕ್ಲಿಕ್ ಮಾಡುವುದರ ಮೂಲಕ ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ನೀಡಿ. ಇದು ಒಂದು ಒಳ್ಳೆಯ ಅವಕಾಶವಿರೋದ್ರಿಂದ ಯಾರೆಲ್ಲ ನಿಮ್ಮ ಸ್ನೇಹಿತರಿದ್ದಾರೆ ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋನೊಂದಿಗೆ ಶೀಘ್ರದಲ್ಲಿ ಭೇಟಿ ಹೋಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.